ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮಣ್ಣ, ರತ್ನ ಬಂದಿಲ್ವಾ? ಯಜಮಾನ್ರೆ, ಅವಳಿವತ್ತು ರಜೆ ಹಾಕಿಳು. ರಾಮಣ್ಣ, ಈಗಲೇ ಅವಳ ಮನೆಗೆ ಹೋಗಿ ಒದ್ದು ಎಳ್ಕೊಂಡು ಬನ್ನಿ. ನಡೀರಿ. ಪ್ರಯೋಜನ ಇಲ್ಲ. ಇದನ್ನೆಲ್ಲ ಮಾಡಿರೋದು ರತ್ನಾನೇ. ನಾನು ಅವಳನ್ನ ಹಿಡಿದು ಎಲ್ಲ ನಿಜನೂ ಬಾಯಿ ಬಿಡಿಸಿದ್ದೀನಿ. ಎಲ್ಲನೂ ಒಪ್ಕೊಂಡ್ಲು. ಏನು ಹೇಳ್ತಿದೆ ಸಮರ್ಥ್? ಅವಳು ಯಾಕಿಂತ ಕೆಲಸ ಮಾಡಿದ್ಲಂತೆ? ಅಲ್ಲ, ರತ್ನನ್ಗೆ ಪೂರ್ಣಿಮೇಲೆ ಏನು ದ್ವೇಷ? ನಮ್ಮ ಪೂರ್ಣಿ ಅವಳಿಗೆ ಏನು ಮಾಡಿದಾಳೆ? ಅಥವಾ ಅವಳ ಕೈಯಿಂದ ಯಾರಾದರೂ ಮಾಡಿಸಿರ್ಬೋದಾ? ನನಗೂ ಅದೇ ಅನುಮಾನ ಅವಿ. ಯಾರೋ ಪೂರ್ಣಿಗೆ ಆಗದೆ ಇರೋರು ರತ್ನನ ಕೈಲಿ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಅನ್ಸೋದೇನು, ನಡೆದಿರೋದೇ ಹಾಗೆ. ಅವಳೇ ಕೆಲಸ ಮಾಡಿದ್ದಲ್ಲ, ಅವಳಿಂದ ಒಬ್ರು ನಿಂತು ಈ ಕೆಲಸ ಮಾಡಿಸಿರೋದು. ಯಾರಂತೆ ಹೇಳಿದ್ಲಾ? ಯಾರು ಅಂತ ಬಾಯಿ ಬಿಡ್ತಾ ಇದ್ಲು. ಆದರೆ ಅಷ್ಟರಲ್ಲಿ ನನಗೆ ಯಾರೋ ತಲೆ ಹೊಡೆದ್ಬಿಟ್ರು. ನನಗೆ ಎಚ್ಚರ ತಪ್ಪೋಯ್ತು. ನಾನು ಎದ್ದು ನೋಡೋಷ್ಟರಲ್ಲಿ ಅವಳು ನಾಪತ್ತೆ ಆಗಿದ್ಲು. ಇನ್ನವಳ ಕೈಗೆ ಸಿಕ್ಕಲ್ಲ ಬಿಡಿ. ಯಾಕೆ ಸಿಗಲ್ಲ? ಹುಡುಕ್ಸೋಣ. ನನ್ನ ಪೂರ್ಣಿಗೆ ಹೀಗೆ ಮಾಡಿದಾಳೆ ಅಂದರೆ ಅವಳು ಪಾಠ ಕಲಿಸ್ಲೇಬೇಕು. ಹೌದು ಬ್ರೋ, ನೀವು ಯಾರು ಬಿಟ್ಟರು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅತ್ತಿಗೆಗೆ ಇಷ್ಟು ನೋವು ಕೊಟ್ಟಿರೋನ್ಗೆ ನರ್ಕ ತೋರಿಸ್ತೀನಿ. ಬಿಡಬಾರ್ದು ಅವಿ, ನೀನು ಬಿಟ್ಟರು ನಾನು ಬಿಡಲ್ಲ. ಸದ್ಯ ನಮ್ಮ ಪೂರ್ಣಿಗೇನು ಆಗದೆ ಬಚಾವಾಗ್ಲಲ್ಲ, ನಂಗಷ್ಟು ಸಾಕು. ಸಮರ್ಥ್, ಥ್ಯಾಂಕ್ಸ್ ಕಣಪ್ಪ. ಸರಿಯಾದ ಟೈಮಿಗೆ ಬಂದು ಸತ್ಯ ಏನು ಅಂತ ತಿಳಿಸ್ಕೊಟ್ಟೆ. ನಾನು ಇಷ್ಟೆಲ್ಲ ಮಾಡಿದ್ದು ಮೇಡಮ್ಗೋಸ್ಕರ ಸರ್. ಇನ್ಮೇಲಾದರೂ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಪ್ರೀತಿ ಮಾಡೋಕ್ಕೆ ಮಾತ್ರ ಗೊತ್ತು, ಕೊಲ್ಲೋ ಅಂತ ಕೆಟ್ಟ ಮನ್ಸಿಲ್ಲ. ಪಾಪು, ಹೊಡೆದ್ರು ಅಂದ್ಯಲ್ಲ, ಈಗ ಹೇಗಿದೆಯಾ? ತುಂಬಾ ಏಟಾಯ್ತಾ? ನೀನ್ ಯಾಕೆ ನನಗೋಸ್ಕರ? ನಾನು ಆರಾಮಾಗೇ ಇದ್ದೀನಿ ಮೇಡಮ್. ನೀವು ಇವ್ರುಗಳ ಮಧ್ಯೆ ಆರಾಮಾಗಿರೋ ನೋಡ್ಕೊಳ್ಳಿ ಅಷ್ಟೇ. ಸಾರಿ, ಪೂರ್ಣಿ ಸಿಚುವೇಶನ್ ನೋಡಿ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವಳಿಗೆ ಯಾವತ್ತಿದ್ರೂ ನೀವೇ ಅಮ್ಮ. ಇನ್ಮೇಲೆ ನನ್ನ ಪೂರ್ಣಿ ಜವಾಬ್ದಾರಿ ನಿಮ್ಮದೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.